ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟರ್ ಎಲ್ಲ ಹೋಗಿ ಭೇಟಿ ಮಾಡಿ ಕೇಳ್ಕೊಂಡಿದ್ದಾರೆ. ನೀವು ಸರ್ವೆ ಟೀಮ್ ಕಳಿಸಿದ್ದೀರಿ. ಒಬ್ಬ MP ಹೋಗಿ ನೀವು ಬಾಯಿ ಬಿಡಲಿಲ್ಲ, ಒಂದು ಕೇಳಲಿಲ್ಲ, ಒಂದು ಹೋರಾಟ ಮಾಡಲಿಲ್ಲ. 13-14 ಜನ ಈ ಸಿಟ್ಟಿಂಗ್ MP ಗಳನ್ನೇ ನೀವು ಚೇಂಜ್ ಮಾಡಿಬಿಟ್ರಿ. ಯಾಕೆ? ನಿಮ್ಮ MP ಗಳಿಗೆ ಆ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ. ಮೋದಿಯವರು ಬಂದು ಕರ್ನಾಟಕ ರಾಜ್ಯದಲ್ಲಿ ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ, ಕ್ಯಾಂಡಿಡೇಟ್ ಓಟ್ ಕೊಡಿ ಅಂತ ಕೇಳಿದ್ರು. ಅಂದರೆ ನಿಮ್ಮ ವರ್ಚಸ್ಸು, ಪಾರ್ಟಿ ವರ್ಚಸ್ಸು ಎಲ್ಲ ಫೇಲ್ಯೂರ್ ಆಗಿದೆ. ಕಪ್ಪಣ ತರ್ತೀನಿ ಅಂತ ಹೇಳಿದ್ರಿ, ಕಪ್ಪಣ ನಾವು ಹೇಳಲಿಲ್ಲ, ನೀವು ಹೇಳಿದ್ರಿ. ಎಲ್ಲ ಕಾಂಗ್ರೆಸ್ ಅವರೆಲ್ಲ ಮಡಗ್ಬಿಟ್ಟವ್ರೆ. ಸ್ವಿಸ್ ಬ್ಯಾಂಕಲ್ಲಿ ತಂದು ಕಪ್ಪಣ ತಂದು ಎಲ್ಲರ ಅಕೌಂಟ್ಗೂ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ, ಮಾಡಿಸ್ಬಿಟ್ಟು 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ. ಬರಲಿಲ್ಲ. ಎಲ್ಲ ರೈತರ ಆದಾಯ ಎಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಆಗಲಿಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ, 2 ಕೋಟಿ ಉದ್ಯೋಗ, ಆಗಲಿಲ್ಲ. ಪಕೋಡ ಮಾರಪ್ಪ ಅಂತ ಹೇಳಿದ್ರಿ. ಅದಾದಮೇಲೆ ಎಲ್ಲ ವರ್ಗದ ಜನರಿಗೆ ಇವತ್ತು 12 ಲಕ್ಷ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಈ ದೇಶ ಬಿಟ್ಟು ನಿಮ್ಮ ಕಾಟ ತಣ್ಣಿನಾದೆ ಹೊರಗಡೆ ಹೋಗ್ತಾ ಇದ್ದಾರೆ. ಎಂಪ್ಲಾಯಿಗಿನ ಎಂಪ್ಲಾಯರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾನೆ ಅವನು ಕೂಡ ಎಂಪ್ಲಾಯಿ ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದರೆ ಉದ್ಯೋಗವನ್ನು ಕೊಟ್ಟೋದ್ರಿಂದನೇ ಇವತ್ತು ಕರ್ನಾಟಕ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಖಾಸಗಿ ಉದ್ಯೋಗಗಳನ್ನು ತಯಾರು ಮಾಡೋಂಥ ಶಕ್ತಿ ಕೂಡ ಕೊಡಬೇಕು. ಕೋವಿಡ್ ಸಂದರ್ಭದಲ್ಲಿ ನೀವು 20 ಲಕ್ಷ ಕೋಟಿ ಕೊಡ್ತೀರಿ ಅಂತ ಹೇಳಿದ್ರು. ನಾವು ಎಷ್ಟೋ ಸತಿ ಕೇಳಿದೆ, ಅನೌನ್ಸ್ಮೆಂಟ್ ಮಾಡಿರಿ, ಯಾರಿಗೆ ಏನೇನು ಸಹಾಯ ಮಾಡಿದ್ರಿ. ನಮ್ಮ ಹಳ್ಳಿ ಜನಕ್ಕಂದು ಏನೂ ಕೊಡಲಿಲ್ಲ. ಒಂದಷ್ಟು ಜನಕ್ಕೆ 5,000 4,000 ಒಂದಷ್ಟು ನಮ್ಮ ಒತ್ತಡದ ಮೇಲೆ ಮಾಡಿದ್ರಿ. ಕೊನೆಗೆ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಿದ್ರಿ? ಬಸ್ಗೂ ದುಡ್ಡು ಹಾಕಿಬಿಟ್ರಿ. ಕೊನೆಗೆ ನಾವು ಹೋರಾಟ ಮಾಡಿದ್ಮೇಲೆ ಕೊನೆಗೆ 3 ಪಟ್ಟು ದೂಸ ಹಾಕಿದ್ರಿ. ನಾ ಗಲಾಟೆ ಮಾಡಿ 1 ಕೋಟಿ ಚೆಕ್ ಕೊಟ್ಟ ಮೇಲೆ ಆಮೇಲೆ ತೆಗೆದು ಫ್ರೀ ಮಾಡಿದ್ರಿ. ಅದು ಇಡೀ ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮ ಆಯಿತು. ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಒತ್ತಡಕ್ಕೆ ತಡಿನಾದೆ ಅವರು ಕೂಡ ಟ್ರೈನಲ್ಲಿ ಒಂದಷ್ಟು ದಿನ ಫ್ರೀ ಬಿಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. 20 ಲಕ್ಷ ಕೋಟಿ ರೂಪಾಯಿ ಅದು ಯಾರು ಕೊಟ್ಟಿದ್ದೀರ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ರಿ, ಏನೇನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಿ ಅಂತ ಹೇಳ್ದೋ, ಅದು ಕೂಡ ಕೇಳಿ. ಸೊ ಹಂಗೆ ನಾನು ನಿಮ್ಗೆ ಕೇಳ್ತಾ ಇರೋದು, ಯಾಕೆ ನೀವು ಆಗದೇದ್ರಿಂದನೇ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ತೊಂದರೆ ಕೊಡೋದು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು, ED ಉಪಯೋಗಿಸೋದು, ಅಪೋಸಿಷನ್ ಪಾರ್ಟಿಯವ್ರ ಮೇಲೆ ಮಾಡ್ತಾ ಇದ್ದೀರಿ. ನಿಮ್ಮ ಪಾರ್ಟಿಯವ್ರ ಮೇಲೆ ಎಲ್ಲ ಹರೀಶನ್ ಮೊಮ್ಮಕ್ಕಳ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ? ಇನ್ನು ನಾವು ಕೂಡ ನಾಪಟ್ಟಿ ನಿಮ್ಗೆ ಗೊತ್ತಿಲ್ವಾ ಯಾರು ಅಪೋಸಿಷನ್ NDA ಏನೇನು ನಡೀತಾ ಇದೆ ಅಂತ? ಎಲ್ಲ ಕಣ್ಣು ಮುಚ್ಕೊಂಡು ನೀವೇ ಪರ್ಮಿಟ್, ನ್ಯಾಷನಲ್ ಪರ್ಮಿಟ್ ಕೊಟ್ಬಿಟ್ಟಿದ್ದೀರಿ. ಎಲ್ಲ ಕಾಂಗ್ರೆಸ್ ಲೀಡರ್ಗಳನ್ನ, ಬ್ಯಾಂಕ್ ಅಧ್ಯಕ್ಷಗಳನ್ನ, ನಮ್ಮ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅವರು, ನಮ್ಮ ಪಾರ್ಟಿಯವರು, ನಮ್ಮ ಬೆಂಬಲಿತವಾಗಿರೋಂಥ ಯಾರು ಒಂದಷ್ಟು ಜನ ಬಿಸ್ನೆಸ್ ಮೆನ್ನು ಎಲ್ಲರೂ ಎದುರಿಸಿ ಇವತ್ತು ಏನಾದ್ರು ಮಾಡಿ ಎಲೆಕ್ಷನ್ ಗೆಲ್ಲಬೇಕು ಅಂತ ಹೊರಟಿದ್ದೀರಿ. ಜನ ತೀರ್ಪು ಮುಂದೆ ಯಾವುದೂ ಇಲ್ಲ. ಅದಕ್ಕೆ ನಿಮಗೆ ಮತದಾನದ ಜನ ನಿಮಗೆ ಯಾಕೆ ವೋಟ್ ಹಾಕಬೇಕು ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. BJP ಇವತ್ತು ನೀವು ಗೆಲ್ಲೋದಾದರೆ ಏನು ತೆಗಬೇಕಾಯ್ತು ನಿಮಗೆ? ಮಹಾರಾಷ್ಟ್ರಲ್ಲಿ ನಮ್ಮ ಪಾರ್ಟಿಯವ್ರನ್ನ ಕರ್ಕೊಳ್ಳೋದು, ಬೇರೆ ಪಾರ್ಟಿಯವ್ರು ಕರ್ಕೊಳ್ಳೋದು, ಆಪರೇಷನ್ ನೋಟಿಸ್ ಮಾಡಿಸೋದು, ಏನು ತೆಗಬೇಕಾಯ್ತು? ಬೇರೆ ಕಡೆ ಎಲ್ಲ ಕಡೆನೂ ಇಂಡಿವಿಜುವಲ್ ಹುಡುಕಿ ಕರ್ಕೊತಾ ಇದ್ದೀರಲ್ಲ, ಏನು ಮಾತಾಡಿದ್ರಿ? ಕರ್ನಾಟಕ ರಾಜ್ಯದಲ್ಲಿ 1 ವರ್ಷದಿಂದ ಎಲೆಕ್ಷನ್ ಬಂದಾಗ ಇದೇ ಟೈಮಲ್ಲಿ ಏನು ಮಾತಾಡಿದ್ರಿ? ಮೈಸೂರಲ್ಲಿ ಜನತಾದಳದವರಿಗೆ ಈಗೇನು ಮಾತಾಡ್ತಾ ಇದ್ದೀರಿ? ಅವ್ರು ಆಗ ಸರಿ ಇರಲಿಲ್ಲ, ಈಗ ಸರಿ ಹೋಗ್ಬಿಟ್ರ ನಿಮಗೆ BJP ಅವ್ರಿಗೆ? ಟೆಲ್ ಮಿ. ಓಕೆ ಫೈನ್, ನಿಮ್ಗೆ ಇಷ್ಟು ಬಿಡಿ, ಪಾಲಿಟಿಕ್ಸ್ ಏನಾದ್ರು ಇಟ್ಕೊಳ್ಳಿ. ರಾಜ್ಯದ ಜನತೆಗೆ ನೀವು ಅಧಿಕಾರ ಇದ್ದಾಗ, ನಿಮ್ಮ ಸರ್ಕಾರ ಇದ್ದಾಗ, ನಿಮ್ಮ ಮ್ಯಾನಿಫೆಸ್ಟೋ ನೀವು ಕೊಟ್ಟ ಮಾತು, ಆ ಮಾತು ಪ್ರಕಾರ ನೀವು ನಡೆಸ್ಕೊಂಡಿದ್ದೀರಾ ಇಲ್ವಾ? ಈ ಪ್ರಶ್ನೆನ ನೀವು ಹೇಳಿ. ಬೆಲೆ ಏರಿಕೆ ಏನಾದ್ರು ನಿಯಂತ್ರಣ ಮಾಡಲಿಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ರೂಪಿಸಿದ್ದೀರಾ? ಪ್ಲೀಸ್ ಟೆಲ್ ಮಿ. ನಮ್ಮ ರಾಜ್ಯಕ್ಕೆ ಏನು ತೆರಿಗೆ ವಿಚಾರ, ನಾವು ಕೋರ್ಟ್ಗೆ ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ನಮ್ಮ ಹಣಕ್ಕೆ ತೆರಿಗೆ ವಿಚಾರ ಸುರೇಶ್ ಅವರು ಪ್ರಸ್ತಾವನೆ ಮಾಡೋದು ಏನು? ಅವ್ರು ಹೇಳಿದ್ದು ಏನು ತಪ್ಪೇನು ಹೇಳಿದ್ದಾರೆ? ಅವರು ಇಂಥ ಪರಿಸ್ಥಿತಿ ಬರಬಹುದು, ನೀವು ಇಷ್ಟು ಅನ್ಯಾಯ ಮಾಡಿದ್ದೀರಿ. ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಮಿನಿಸ್ಟರ್ ಕೆಳಗಡೆ ದೇಶನ ಭಾಗ ಮಾಡಿಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ.
ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ಈ ದೇಶನ ಒಗ್ಗಟ್ಟಾಗಿ ಇಟ್ಕೊಂಡು ಬಂದಿದೆ. ಅದರಿಂದನೇ ಈ ಸಂವಿಧಾನ ಕೊಟ್ಟದಕ್ಕೆ, ಈ ರಾಷ್ಟ್ರಧ್ವಜ ಕೊಟ್ಟದಕ್ಕೆ ಇವತ್ತು ನಾವು ಇಡೀ ಭಾರತ ಇಷ್ಟು ಭಾಷೆಗಳಿದ್ರು ಕೂಡ, ಇಷ್ಟು ಸಂಸ್ಕೃತಿಗಳಿದ್ರು ಕೂಡ ಈ ಭಾರತವನ್ನು ಒಂದಾಗಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧ. ನಾವು ನಮ್ಮ ಸಂಸ್ಕೃತಿ, ನಮ್ಮ ದೇಶ ಒಗ್ಗಟ್ಟಿನಿಂದ ತೆಗೆದುಕೊಂಡೋಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದೇ ದೇಶ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇದು ಮುಂದುವರಿಸ್ತೇವೆ. ಇಂಡಿಯಾ ಕೂಟ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು 136 ಸೀಟು ನಾವು ಗೆದ್ದಿದ್ದೇವೆ. ಮತ್ತು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ನು ಯಾರು ಒಂದು ಮಾಡ್ಕೊಳ್ಳಿ. ಇವತ್ತು ಎಷ್ಟು ಜನ ಲೀಡರ್ಗಳು, BJP ಲೀಡರ್ಸು ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಎಷ್ಟು ಜನ ದಳದ ಲೀಡರ್ಸು ವಾಪಸ್ ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಪಟ್ಟಿ ನೀವೇ ನೋಡ್ತಾ ಇದ್ರಲ್ಲ, ತಾಲೂಕು ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲ್. ಈಗ ತಾನೇ ನಾನು ಕರಡಿ ಸಂಘಟನೆನ ಅಡ್ಮಿಟ್ ಮಾಡಿಬಿಟ್ಟು ಬಂದೆ. ಏನು ರೆಸಿಗ್ನೇಷನ್ ಕೊಟ್ಟರು, ಈಗ ತಾನೇ ನಾನು ಅಡ್ಮಿಟ್ ಮಾಡಿಬಿಟ್ಟು ನಾನು ಬಂದೆ. ಭಾಳ ಜನ ನಿಮ್ಮ ಮೀಡಿಯಾ ಫ್ರೆಂಡ್ಸು ಕೂಡ ಕಾಂಗ್ರೆಸ್ ಪಕ್ಷದ ಕಡೆ ನೋಡ್ತಾ ಇದ್ದಾರೆ. ನಮ್ಮಿಂದ ದೂರ ಹೋದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಸಿಟ್ಟಿಂಗ್ MLCಗಳೆಲ್ಲ ಬರ್ತಾ ಇದ್ದಾರೆ. ದಳದ MLCಗಳೆಲ್ಲ ನಮ್ಮ ಹತ್ರ ಬರ್ತಾ ಇದ್ದಾರೆ. ಇನ್ನು ದೊಡ್ಡ ಪಟ್ಟಿ ಇದೆ, ಆಮೇಲೆ ಮಾತಾಡ್ತೇನೆ. ಇಷ್ಟೇ, BJPಗೆ, NDAಗೆ, ದಳಕ್ಕೆ ಓಟ್ ಹಾಕ್ಲಿಕ್ಕೆ ಎಲ್ಲ ಥರದ ಅರ್ಹತೆಗನ್ನು ಅವರು ಕಳ್ಕೊಂಡಿದ್ದಾರೆ. ಜನತಾದಳ ಆಲ್ಸೋ ಹ್ಯಾಸ್ ಲಾಸ್ಟ್ ಇಸ್ ಸ್ಟ್ರೆಂತ್. ದಟ್ ಈಸ್ ವೈ ಅವ್ರ ಫ್ಯಾಮಿಲಿ ಮೆಂಬರ್ನ ಬೇರೆ ಪಾರ್ಟಿಗೆ ನಿಲ್ಲಿಸಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮಗೇನು ಹೊಸ್ತೇನಲ್ಲ ಇದು. ಬಟ್ ದೇ ಹ್ಯಾವ್ ಲಾಸ್ಟ್ ದೇರ್ ಸ್ಟ್ರೆಂತ್. ಮಿಕ್ಕಿದ್ದು ನಿಮ್ಗೆ ಬಿಡ್ತೀನಿ. ನಾನು ಒಂದು ಪ್ರಶ್ನೆ ತಗೊಳ್ಕೊಂಡಿದ್ದೀನಿ. ನೀರು ಬಿಡಪ್ಪ. ಹೊಸದಾಗಿ ವುಮೆನ್ ಬ್ಯಾಂಕ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂತಹ ಯತ್ನ ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ನಡೀತಾ ಇದೆ. ಅದು ನಿಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ. ಅದು ಎಷ್ಟರ ಮಟ್ಟಿಗೆ ನಿಮಗೆ ಮತಗಳಾಗಿ ಕನ್ವರ್ಟ್ ಆಗಬಹುದು? ಅದು ಕೆಲವು ಸಮೀಕ್ಷೆಗಳನ್ನು ಕೂಡ ನೀವು ಅಂಗನವಾಡಿ ಕಾರ್ಯಕರ್ತರಿಂದ ಬೇರೆಯವರಿಂದ ಮಾಡ್ತಿದ್ದೀರಾ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆ ಹೊಸ ವೋಟ್ ಬ್ಯಾಂಕ್ ನಿಮ್ಮತ್ತ ಸೆಳೆಯೋದಂತ ಯಾವ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ತಾರೆ? ನೋಡಿ, ನಾವು SN ಕೃಷ್ಣ ಅವ್ರ ಕಾಲದಲ್ಲಿ ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಶ್ರೀ ಶಕ್ತಿ ಸಂಘ ಅಂತ ಮಾಡಿದೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನ ನಾನು ಏನು ಮಾತಾಡಿದ್ದೀನಿ ಅಂತ ನೀವು ಹೇಳಿದ್ದೀನಿ. ಆವತ್ತೇ ನಾನು ಸಂಕಲ್ಪವನ್ನು ಮಾಡಿದ್ದೇನೆ. ನಾವು ಏನಿದ್ರು ಹೆಣ್ಮಕ್ಳು, ಯುವಕರ ಬಗ್ಗೆ, ರೈತರ ಬಗ್ಗೆ ಆಲೋಚನೆ ಮಾಡಬೇಕು. ಈ ವರ್ಗದ ಜನರ ಬಗ್ಗೆ ನಾವು ಶಕ್ತಿ ಕೊಡಬೇಕು ಅಂತ. ಈಗ ಒಂದು ಮಾತು ಹೇಳಿದೆ ನಿಮಗೆ, ಬೆಲೆ ಏರಿಕೆಯಿಂದ ಕುಟುಂಬ ತತ್ತರಿಸ್ತಾ ಇದೆ. ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ಕೊಡಬೇಕು. ಗಂಡಸರೇನು ಸಹಾಯ ಮಾಡಲಿಲ್ಲ ಅಂದರೂ ಹೆಣ್ಣು ಮಕ್ಕಳಾದ್ರು ಕೂಡ ಸಂಸಾರ ನಡೆಸಲಿ, ಅವಳ ಕೈಯಲ್ಲಿ ಸಂಸಾರ ನಡೆಸೋಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ಅವತ್ತು ಮಾತಾಡಿದ್ದೆ. ಆ ಪ್ರಕಾರ ನಾವು ಇವತ್ತು ಏನು ಈ ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ, ಆ ದೃಷ್ಟಿಯಿಂದ ಬರೀ ಮತ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ನಾನೊಂದು ಮಾತು ಹೇಳಿದ್ನಲ್ಲ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ. ಹಿಂದೆ ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕೊಡುವಂಥ ಕಾರ್ಯಕ್ರಮ ಕೊಟ್ಟರು. ಬಿಸಿ ಚಿಕ್ಕ ಮಕ್ಕಳಿಗಿಂದ ಹಿಡಿದು ಯುವಕರಿಗಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ನಾವು ಆಲೋಚನೆ ಮಾಡ್ತೀವಿ. ಹಂಗೆ ಇವತ್ತು ಫಸ್ಟು ಒಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಹೆಣ್ಮಕ್ಳು ನೆಮ್ಮದಿಯಾಗಿರಬೇಕು. ಮತ ಒಂದೇ ದೃಷ್ಟಿ ಇಲ್ಲ. ಇವತ್ತು ನಾನು ನಮ್ಗೆ ಬರೀ ಒಂದು 20,000 ಚರ್ಪಟ್ಟ ಓಟ್ ಬಂತಪ್ಪ. ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು ಈಗ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. BJPಯವರು ರಿಜಿಸ್ಟರ್ ಮಾಡ್ಕೊಂಡಿದ್ದು, ದಳದಲ್ಲಿ ರಿಜಿಸ್ಟರ್ ಮಾಡಿ ಆ ಹೆಣ್ಮಕ್ಳಿಗೆಲ್ಲ ಹೋಗ್ತಾ ಇದೆ. ಪಾರ್ಟಿ ಪಕ್ಷದ ಮೇಲೆ ನಾವು ಕೊಡ್ತಾ ಇಲ್ಲ. 1,20,00,000 ಹೆಣ್ಮಕ್ಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗ್ತಾ ಇದೆ. ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನಾವು ಮಹಾಲಕ್ಷ್ಮಿ ಯೋಜನೆ ಪ್ರಾರಂಭ ಮಾಡಿದ್ವಿ. ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವ್ರಿಗೆ ಶಕ್ತಿ ಕೊಡಬೇಕು, ಸ್ವಾವಲಂಬನೆ ಮಾಡಬೇಕು, ಬೇರೆಯವ್ರ ಹತ್ರ ಕೈ ಚಾಚುವಂಥ ಕೆಲಸ ಆಗಬಾರ್ದು, ಅವರು ಒಳ್ಳೆ ಗೌರವಾನ್ವಿತವಾಗಿ ಬದುಕಬೇಕು ಅಂತೇಳಿ ಆ ಹೆಣ್ಮಕ್ಳಿಗೆ ನಾವು ದುಡ್ಡು ಕೊಡ್ತಾ ಇರೋದ್ರಿಂದ ನಮ್ಮ ವಿರೋಧ ಪಾರ್ಟಿಯವರು ಅವ್ರದ್ದೇ ಆದಂಥ ರೀತಿಯಲ್ಲಿ ವರ್ಣನೆ ಮಾಡಿ ಇಡೀ ರಾಷ್ಟ್ರದಲ್ಲೇ ನಮ್ಮ ಹೆಣ್ಣುಮಕ್ಕಳಿಗೆ ಭೂತಾಯಿ ಅಂತ ಕರೀತಾ ಇರೋಂಥ ನಮ್ಮ ಹೆಣ್ಣುಮಕ್ಕಳಿಗೆ ಅಗೌರವದಿಂದ ಮಾತಾಡ್ತಾ ಇದ್ದಾರೆ. ಈಗ ನಾನು ಅದನ್ನು ಈ ವೇದಿಕೆಯಲ್ಲಿ ಇದನ್ನು ಡಿಬೇಟ್ ಮಾಡಲಿಕ್ಕೆ ನಾನು ಹೋಗಲಿಕ್ಕೆ ನಾನು ತಯಾರಿಲ್ಲ. ಬಟ್ ಇದು
ಬರೀ ಅವರ ವೋಟ್ ಬ್ಯಾಂಕ್ ಒಂದೇ ಅಲ್ಲ, ಅವರ ಬದುಕಿನ ಬ್ಯಾಂಕ್, ಅವರ ಹೊಟ್ಟೆಪಾಡು, ಅವರು ಗೌರವತೆಯಾಗಿ ಅವರ ಸಂಸಾರವನ್ನು ಆತ್ಮವಿಶ್ವಾಸದಿಂದ ನಡೆಸಬೇಕು. ಎಂಥ ಕಷ್ಟ ಕಾಲದಲ್ಲೂ ಕೂಡ ನಾನು ಸಂಸಾರ ನಡೆಸ್ತೀನಿ ಅನ್ನೋ ಒಂದು ಧೈರ್ಯ ಹೆಣ್ಮಕ್ಳಿಗೆ ಇರಬೇಕು. ಅದರಿಂದ ಅವ್ರಿಗೇನೋ ಒಂದು ದೊಡ್ಡ ಆಸ್ತಿ ಸಂಪಾದನೆ. ಇವತ್ತು ನೀವು ನೋಡಿದ್ರಿ ಆ ಹೆಣ್ಮಗಳಿಗೆ ಒಂದು ಆರ್ಟಿಕಲ್ ನೋಡಿದೆ ನಾನು, 90 ಚಿಲ್ಲರೆ ಮಾರ್ಕ್ಸ್ ತೊಗೊಂಡ ನನ್ನ ಮಗ, ನಾನು ದುಡ್ಡು ಕೊಟ್ಟೆ, ನನಗೆ ಬಂದಿದ್ದಂಥ ಗೃಹಲಕ್ಷ್ಮಿ ದುಡ್ಡನ್ನು ಹಂಚಿಸಿ ಅಂತ ಹೇಳೋದು. ಇನ್ನೊಂದು ಹೆಣ್ಮಕ್ಳು ಫ್ರಿಜ್ನ ಪೂಜೆ ಮಾಡ್ತಿದ್ರು, ಇನ್ನೊಂದು ಹೆಣ್ಮಕ್ಳು TV ಮಾಡ್ತಿದ್ರು, ಇನ್ನೊಂದು ಹೆಣ್ಮಕ್ಳು ತಮ್ಮದೇನೋ ವೈಯಕ್ತಿಕವಾದ ವಿಚಾರಗಳನ್ನ ನಾನು ಬಗೆಹರಿಸ್ಕೊಂಡೆ ಇದರಿಂದ ಅಂತ ಅಂಥವೆಲ್ಲ ನೀವು ಮಾಧ್ಯಮದವರೇ, ನೀವು ಬೇರೆ ಬೇರೆ ರಾಜ್ಯದ ಉದ್ಯೋಗ ಕೂಡ ಪ್ರಕಟಣೆ ಮಾಡಿ. ದಿಸ್ ಈಸ್ ಅವರ್ ಸ್ಟ್ರೆಂತ್. ನೇಷನಲ್ ಲೆವೆಲ್ ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಮಾತಾಡಿದ್ದೀರಿ. ನೇಷನಲ್ ಲೆವೆಲ್ ನಿಮ್ಮ ಪಾರ್ಟಿ ಕ್ಯಾಸ್ಟ್ ಸೆನ್ಸಸ್ ಅನ್ನು ಬೇಕು ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ರೆ ನೀವು ಅಪೋಸ್ ಮಾಡಿದ್ದೀರಿ. ಅದಕ್ಕೆ ನೋಡಿ, ನಾನು ನಮ್ಮ ಕ್ಯಾಸ್ಟ್ ಸೆನ್ಸಸ್ ಎಲ್ಲಿ ತಪ್ಪಿದೆ ಅದು ಸರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೆಲವು ಸರ್ವೆ ಮಾಡಿದ್ದೀನಿ, ನಾನು ನಮ್ಮ ಶಾಸಕರ ಹತ್ರ ಮಾತಾಡಿದ್ದೀನಿ, ನಾನು ಕೆಲವು ಕಾರ್ಯಕರ್ತರ ಮಾತಾಡಿದ್ದೀನಿ. ಸರ್ವೆ ಕ್ಯಾಸ್ಟ್ ಸರ್ವೆ ಸೆನ್ಸಸ್ ಶುಡ್ ಬಿ ಟು ಎವ್ರಿ ಇಂಡಿವಿಜುವಲ್. ಪ್ರತಿ ಮನೆಗೂ ಹೋಗಿ ಪ್ರತಿ ಮನೆಗೂ ಅವರ ಅಭಿಪ್ರಾಯಗಳನ್ನು, ಅವರ ಸೆನ್ಸಸ್ಗಳನ್ನು ದಾಖಲೆ ಮಾಡ್ಕೊಳ್ಳೋಂಥ, ಸುಮ್ಮನೆ ಒಂದು ಸ್ಯಾಂಪಲ್ ಸರ್ವೆ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ವೋಟಿಂಗ್ ಮೇಲೆ, ವೋಟ್ ಮೇಲೆ, ಕುಟುಂಬದ ಮೇಲೆ ಸೆನ್ಸಸ್ ಆಗಬೇಕು. ಅವರ ಜಾತಿ ತಕ್ಕಂತೆ, ಅವರ ಸಮಾನತೆ ತಕ್ಕಂತೆ ಅವ್ರಿಗೆ ನ್ಯಾಯ ಸಿಗಬೇಕು. ಅದು ನಮ್ಮ ಬದ್ಧತೆ. ಸರ್ DK ಶಿವಕುಮಾರ್ ಸರ್ ಬೇರೆ ಬೇರೆ ಸರ್ ಅನೇಕ ಸರ್ವೆಗಳು ಹೇಳ್ತಿವೆ ಈ ಬಾರಿನೂ ಸಹ NDA ಅಲಯನ್ಸ್ ಅವು ಅಧಿಕಾರಕ್ಕೆ ಬರ್ತದೆ ಅಂತ. ನೀವು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಮತ್ತು ಮೋದಿಯವರ ಗ್ಯಾರಂಟಿ ಯೋಜನೆ ನೀವು ನೆಚ್ಕೊಂಡಿದ್ದೀರಾ ಈ ಬಾರಿ, ಮತ್ತೆ NDA ಅಲಯನ್ಸ್ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತದೆ, ಅದನ್ನು ತಾವೇನು ಯಾವ ಥರ ನೀವು ಸಮರ್ಥನೆ ಮಾಡ್ಕೊಳ್ಳಿ? ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಕೇಳಿ ಸರ್. NDA ಪ್ರಶ್ನೆ ಕೇಳ್ತಾರೆ ಒಂದು ಹೇಳಿ. ಅನೇಕ ಸರ್ವೆಗಳು ಈಗ NDA ಅಲಯನ್ಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಇದೇ ಸರ್ವೆ ಆಗಿತ್ತು, ಆದರೆ ಅದು ರಾಜ್ಯದಲ್ಲಿ ಉಲ್ಟಾ ಆಗಿತ್ತು. ಆದರೆ ಈ ಬಾರಿನೂ ಸಹ NDA ಅಲಯನ್ಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತಿದೆ. ಕಾಂಗ್ರೆಸ್ಗೆ ಅಧಿಕಾರ ಸಿಗಲ್ಲ ಅಂತ ನಿಜಾನ ಸರ್? ಅದು ನಿಮ್ಮ ಸರ್ವೆಗಳು ಏನು ಹೇಳ್ತಿದೆ ಸರ್? ಅಪ್ಪ, ನಾನು ಸರ್ವೆ ಬಗ್ಗೆ ವೈಯಕ್ತಿಕವಾಗಿ DK ಶಿವಕುಮಾರ್ ಐ ಡೋಂಟ್ ಬಿಲೀವ್ ಇನ್ ಸರ್ವೇಸ್ ಪರ್ಸ್ನಲಿ. ಯಾಕೆಂದರೆ ಸರ್ವೆ ಸ್ಯಾಂಪಲ್ ಸೈಜ್ ಇಸ್ ನಾಟ್ ಸೊ ವಾಟ್ ಐ ಲುಕ್ ಅಟ್. ನಾ ಸರ್ವೆ ಮಾಡಿಸಿದ್ರೆ ಮಿನಿಮಮ್ ಒಂದೊಂದು ಕ್ಷೇತ್ರದಲ್ಲಿ 50,000 ಸ್ಯಾಂಪಲ್ ಸೈಜ್ ಇರ್ತದೆ. ಅದ್ರ ಮೇಲೆ ನಾನು ಲೆಕ್ಕ ಹಾಕ್ತೀನಿ. ಈಗ ಬೇರೆ ಸರ್ವೆಗಳೆಲ್ಲ 4,000 5,000 ಸ್ಯಾಂಪಲ್ ಸೈಜ್ ಇರ್ತಾರೆ. ಅದರಿಂದ ಮಾಡೋಕ್ಕೆ ಹೋದರೆ ಊರಿಗೆ ಹೋಗ್ತಾರೆ, ಊರಿಗೆ ಹೋಗಿ ಆ ಬಸ್ ಸ್ಟ್ಯಾಂಡಲ್ಲಿ ಇಳಿತಾರೆ, ಅಂಗಡಿಗಳ ಹತ್ರ ಕೇಳ್ಕೊತಾರೆ, 4 ಜನ ಕೇಳ್ಕೊತಾರೆ, ಮಾತಾಡ್ತಾರೆ. ಊರು ಅಂತಂದರೆ ಊರಿನ ಮೂಲೆಯೂ ಇರ್ತದೆ, ಜನಾಂಗನೂ ಇರ್ತಾರೆ. ನಾವೆಲ್ಲ ಹಿಂದೆ ಎಲ್ಲ ಸರ್ವೆ ಮಾಡಿಸ್ಬೇಕು. ನಾನು ವೈಯಕ್ತಿಕವಾಗಿ ಸರ್ವೆ ಮಾಡಿಸಿದಾಗ ವಿ ಲುಕ್ ಎಟ್ ಎ ಸ್ಯಾಂಪಲ್ ಸೈಜ್ ಫ್ರಮ್ 50,000 to 1 lakh ಎಲ್ಲ ಕೂಡ ನಾನು ಮಾಡಿಸಿದ್ದೀನಿ. ನನ್ನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲ್ಲ ನಾನು ನೋಡಿದ್ದೀನಿ. ಹಾಗೆ ನನಗೆ ಆ ಸರ್ವೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಸರ್ವೆ ಏನಾರಾಗಲಿ, ನನ್ನ ಕಾನ್ಫಿಡೆನ್ಸು, ನನ್ನ ಕಣ್ಣು, ನನ್ನ ಕಿವಿ ಏನು ನಾನು ನೋಡ್ತಾ ಇದ್ದೀನಿ, ನನ್ನ ಜನ ಏನು ನಾನು ನೋಡ್ತಾ ಇದ್ದೀನಿ, ಆ ಜನರಲ್ಲಿ NDA will not come to power, India will come to power. ನಮಸ್ತೆ ಸರ್. ಇಲ್ಲಿ ಸರ್ and some of the IT schools have been raiding the houses of your closemates. What is your opinion? So they are only worried about me and my party. They are not worried. BJP is not worried about the income tax people, are not looking at any of the BJP or the NDA people. Are NDA people clean? Are NDA people not doing anything? Are they only... ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.